ನಮಸ್ತೆ ಮಕ್ಕಳೇ. ಈ ದಿನ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಹೇಗೆ ಸುಲಭವಾಗಿ ಪಾಸಿಂಗ್ ಪ್ಯಾಕೇಜ್ ಮಾಡ್ಕೊಳ್ಬಹುದು ಮತ್ತು ಸುಲಭವಾಗಿ ಸ್ಕೋರಿಂಗ್ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಕ್ಕಿದ್ದೀವಿ. ನೆಕ್ಸ್ಟ್ ಇಸ್ 24th ಕ್ವೆಶ್ಚನ್. ಅನಿಫುದ್ದೀನ್. ಅನಿಫುದ್ದೀನ್ ಅಂತ ನೋಡಿದ ತಕ್ಷಣನೇ ಯು ಕ್ಯಾನ್ ಜಸ್ಟ್ ಗೋ ಆನ್ ವಿತ್ all the keywords. There is a sample question here and these are the keywords. Highlight agide: lost, father, when small, two brothers, learnt work as a small boy, learnt art, singing, sketching, making greeting cards, loved books, drums, a soldier, killed in Kargil war. ಇಷ್ಟು ಪಾಯಿಂಟ್ಸ್ ನಾವು ನೆನಪಲ್ಲಿ ಇಟ್ಕೊಳ್ರೆ ಅನಿಫುದ್ದೀನ್ ಬಗ್ಗೆ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ 2 ಮಾರ್ಕ್ಸ್ ಪಡ್ಕೊಳ್ಳಕ್ಕೆ ಮಾಡ್ಕೊಳ್ಬಹುದು. ರೈಟ್, ಬಟ್ ಸ್ಪೆಲ್ಲಿಂಗ್ಸ್ ಮೇಲೆ ಗಮನ ಇರಲಿ. ನೆಕ್ಸ್ಟ್ ಇಸ್ 5th ಮೇನ್. ಈ 5th ಮೇನ್ ಕ್ವೆಶ್ಚನ್ಸ್ ಅಲ್ಲಿ 2 ಕ್ವೆಶ್ಚನ್ಸ್ ಬರ್ತವೆ. ಇವು 3 ಮಾರ್ಕ್ಸ್ ಹೋಲ್ಡ್ ಮಾಡ್ತವೆ. ಅದರಲ್ಲಿ ಅ ಹೀರೋ ಇಸ್ ಅ ಲೆಸನ್, ಜಾಸ್ ಪೋಯಮ್ 2 ಇಸ್ ಅ ಪೋಯಮ್. ಅಂಡ್ ಹಿಯರ್ ಆಲ್ಸೋ ವಿ ಫಾಲೋ ದ ಸೇಮ್ ಟೆಕ್ನಿಕ್. ಏನ್ ಟೆಕ್ನಿಕ್ ಅಂದ್ರೆ, ಸ್ವಾಮಿ ಅನ್ನೋ ಕ್ಲೂ ವರ್ಡ್ ಸಿಕ್ಕಿದ ತಕ್ಷಣನೇ ನಾವು ಟ್ಯಾಕಲ್ ಮಾಡ್ತೀವಿ ಕ್ವಶನ್ ಗೆ ಆನ್ಸರ್ ಬರೆಯೋದನ್ನ. ಇಲ್ಲೊಂದು ಸ್ಯಾಂಪಲ್ ಕ್ವೆಶ್ಚನ್ ಇದೆ. ಸ್ವಾಮಿ ಅಂತ ಕ್ಲೂ ವರ್ಡ್ಸ್ ನೋಡಿದ ತಕ್ಷಣ ಈ ಕ್ಲೂ ವರ್ಡ್ಸ್ ಹೈಲೈಟ್, ಗ್ರೀನ್ ಅಲ್ಲಿ ಹೈಲೈಟ್ ಆಗಿರುವಂತ ಕ್ಲೂ ವರ್ಡ್ಸ್ ನ ನೀವು ಇಟ್ಕೊಂಡು ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಕೊಳ್ಬಹುದು. ಕ್ವೈಟ್ ಮೋರ್ ಇದೆ, ಯಾಕಂದ್ರೆ 3 ಮಾರ್ಕ್ಸ್ ಕ್ವೆಶ್ಚನ್ ಇದು. ಸ್ವಾಮಿ ಸ್ಲೆಪ್ಟ್, ಆಫೀಸ್ ರೂಮ್, ಅಂಡರ್ ಬೆಂಚ್, escape, first of next month, new bats and balls in school, cricket team, dust, office room, scorpions, law books, dreams, nightmares, tiger, ghost, caught, burglar, headmaster, teachers, congratulations. ಈ ವರ್ಡ್ಸ್ ನೆಲ್ಲ ನೀವು ನೆನಪಲ್ಲಿ ಇಟ್ಕೊಂಡು ಸೆಂಟೆನ್ಸ್ ಫಾರ್ಮೇಶನ್ ಮಾಡಿ 3 ಮಾರ್ಕ್ಸ್ ಈಸಿಯಾಗಿ ಗಳಿಸಬಹುದು, ಪ್ರೊವೈಡೆಡ್ make your sentences meaningful and let your spellings be correct. Next is a poem. Jazz poem 2. ನಮ್ಮ questions ಅಲ್ಲಿ jazz player, saxophone, pathetic figure ಅನ್ನೋ clue word ಬಂತು ಅಂದ್ರೆ ಸಾಕು, ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋ ಪಾಯಿಂಟ್ಸ್. ಇಲ್ಲೊಂದು ಸ್ಯಾಂಪಲ್ ಕ್ವೆಶ್ಚನ್ ಇದೆ. The points that are in red highlighted are for the answer to fetch 3 marks. Black man, rough unshaven face, sagging stomach, wore faded blue shirt, loose necktie, old jacket, torn shoes, saxophone, spread gospel, flying higher and higher, beautiful bird. ಈ ಪಾಯಿಂಟ್ಸ್ ನ ಇಟ್ಕೊಂಡು ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಕೊಂಡು ಹೋಯ್ತು ಅಂದ್ರೆ 3 ಮಾರ್ಕ್ಸ್ ಈಸ್ ಇನ್ ಯುವರ್ ಪಾಕೆಟ್. ಅಂಡ್ ಪ್ರೊವೈಡೆಡ್ ಪ್ಲೀಸ್ ಪ್ರಾಕ್ಟೀಸ್ ದ ಸ್ಪೆಲ್ಲಿಂಗ್ಸ್. Right, let's move on to 6th main. 6th main is a challenging main. 4 questions ಇರ್ತವೆ. ಒಂದೊಂದು ಕ್ವೆಶ್ಚನ್ ಅಲ್ಲೂ ನಮ್ಗೆ 3 ABC questions ಇರ್ತವೆ. ಆ 4 questions ಯಾವುದು ಅಂದ್ರೆ, there's a girl by the track, colors of silence, the discovery. ಈ ಮೂರುನು ಪ್ರೋಸ್ ಇಂದ ಅಂದ್ರೆ ಲೆಸನ್ ಇಂದ. Off to outer space tomorrow morning, poem ಇಂದ. ಓಕೆ, 1 by 1 ನೋಡೋಣ. ಹೇಗೆ ಇದನ್ನ ಟ್ಯಾಕಲ್ ಮಾಡೋದು, 3 ಮಾರ್ಕ್ಸ್ ನ ಹೇಗೆ ಬ್ಯಾಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಸಿ ಟೆಕ್ನಿಕ್ ಟು ಟ್ಯಾಕಲ್ ದ ಎಕ್ಸ್ಟ್ರಾಕ್ಟ್ ಇಸ್ ಟು ನೋ ದ WH ಕ್ವೆಶ್ಚನ್ ವರ್ಡ್ ಇನ್ ಯುವರ್ ಮದರ್ ಟಂಗ್. ನಮ್ಮ ಮಾತೃಭಾಷೆಯಲ್ಲಿ ಈ WH ವರ್ಡ್ಸ್ ನ ಕೇಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ವಾಟ್, ವೈ, ವೇರ್, ವೆನ್, ಹೂ ಇದನ್ನ ನಾವು ನಮ್ಮ ಭಾಷೆನಲ್ಲಿ ಕೇಳಬೇಕು. ತಿಳ್ಕೊಳ್ತು ಅಂದ್ರೆ ಟ್ಯಾಕಲ್ ಮಾಡೋದು, ಕ್ವೆಶ್ಚನ್ಸ್ ನ ಟ್ಯಾಕಲ್ ಮಾಡೋದು ಈಸಿ ಆಗಿದೆ. ಲೆಟ್ಸ್ ಸಿ 27th ಕ್ವೆಶ್ಚನ್. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇರ್ತವೆ. ಇಲ್ಲಿ ಸ್ಯಾಂಪಲ್ ಪ್ರಿಡಿಕ್ಟಬಲ್ ಎಕ್ಸ್ಟ್ರಾಕ್ಟ್ಸ್ ಇದಾವೆ. ಈ ಪ್ರಿಡಿಕ್ಟಬಲ್ ಎಕ್ಸ್ಟ್ರಾಕ್ಟ್ಸ್ ನ ಇಟ್ಕೊಂಡು ನಾವು ಹೇಗೆ ಮಾಡಬಹುದು, ಆನ್ ಪ್ರಾಕ್ಟೀಸೇ ಮಾಡಬೇಕು ಇದನ್ನ. ಈ ಕ್ವೆಶ್ಚನ್ ವರ್ಡ್ಸ್ ಇದಾವೆ. ಈಗ ವೈ ಅಂತ ಹೇಳುವಾಗ ಬಿಕಾಸ್ ಆಡ್ ಮಾಡೋದನ್ನ ಮರಿಬೇಡಿ, ಮತ್ತು ರೀಸನ್ಸ್, ಈ ರೀಸನ್ಸ್ ಕೊಟ್ಟಿರುವಂತ ಈ ಕೀ ರೀಸನ್ಸ್ ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಲೆಸನ್ಗೆ ಅಂತ ಬಂದಾಗ ಈ ಕೀ ಪಾಯಿಂಟ್ಸ್ ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಆನ್ಸರ್ಸ್ ನ ಟ್ಯಾಕಲ್ ಮಾಡಬಹುದು. ಅಂಡ್ ವೇರ್ ಅಂತ ಹೇಳುವಾಗ ಸಾಮಾನ್ಯ 2 ಸಿಚುವೇಶನ್, 2 ಪ್ಲೇಸಸ್ ಇದೆ. ಆನ್ ದ ರೋಡ್, ಇನ್ ದ ಟ್ರೈನ್, ಅದನ್ನ ನೀವು
ಮನಸ್ಸಲ್ಲಿ ಇಟ್ಕೊಳ್ಬಹುದು. ಯು ಕ್ಯಾನ್ ಮೆಮರೈಸ್ ದಟ್ ಒನ್. ಅಂಡ್ ನೆಕ್ಸ್ಟ್ ಇಸ್ ವೆನ್, ಯಾವಾಗ ಅಂತ ಹೇಳ್ಬಿಟ್ಟು ಹೇಳುವಾಗ ಗರ್ಲ್ ಫೆಲ್ ಫ್ರಮ್ ದ ಟ್ರ್ಯಾಕ್, ಯಾವಾಗ ಈ ಇನ್ಸಿಡೆಂಟ್ ನಡೀತು ಅಂತೆಲ್ಲ ಕ್ವೆಶನ್ ಬಂದಾಗ ಯು ಕ್ಯಾನ್ ಜಸ್ಟ್ ಯೂಸ್ ದೀಸ್ ಕೀ ಪಾಯಿಂಟ್ಸ್. ಯಾರು ಅಂತ ಹೇಳುವಾಗ ಎಲ್ಲ ಕ್ಯಾರೆಕ್ಟರ್ಸು ಮೆಮರೈಸ್ ಮಾಡ್ಕೊಳ್ಳಿ ವಿತ್ ದ ಸ್ಪೆಲ್ಲಿಂಗ್ಸ್ ಅಂಡ್ ಕ್ಯಾರೆಕ್ಟರ್. ಹಾಫ್ ನೇಮ್ ಬರೆದ್ರೂ ಪರವಾಗಿಲ್ಲ, ಬಟ್ ಫುಲ್ ನೇಮ್ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ಗೆ ಗ್ಯಾರಂಟಿ ಇರುತ್ತೆ. 80 ಮಾರ್ಕ್ಸ್ಗೆ ಏಮ್ ಮಾಡೋರು ಖಂಡಿತ ಫುಲ್ ನೇಮ್ ನ ಕಲ್ತು ಸ್ಪೆಲ್ಲಿಂಗ್ಸ್ ಕಲ್ತ್ಕೊಳ್ಳಿ. ನೆಕ್ಸ್ಟ್ 28th ಕ್ವೆಶನ್, ಕಲರ್ಸ್ ಆಫ್ ಸೈಲೆನ್ಸ್. ಇಲ್ಲಿ ಸ್ಯಾಂಪಲ್ ಎಕ್ಸ್ಟ್ರಾಕ್ಟ್ಸ್ ಇವೆ. ಅಂಡ್ ಹಿಯರ್ ಆಲ್ಸೋ ವಿ ಹ್ಯಾವ್ ಹೌ ಟು ಟ್ಯಾಕಲ್ ದೀಸ್ ಕ್ವೆಶ್ಚನ್ಸ್. ವಾಟ್ ಅಂತ ಹೇಳುವಾಗ ಕಲರ್ಸ್ ಆಫ್ ಸೈಲೆನ್ಸ್ ಅಲ್ಲಿ ಪೇಂಟಿಂಗ್, ಡ್ರಾಯಿಂಗ್, ಇದಿಷ್ಟೇ ವಾಟ್ ಅನ್ನೋ ಕ್ವೆಶನ್ಗೆ ನಾವು ಆನ್ಸರ್ ನ ಕಂಡುಕೋಬಹುದು. ವೈ ಅಂತ ಹೇಳುವಾಗ ವಿತೌಟ್ ಎನಿ ಥಾಟ್, ಸೆಕೆಂಡ್ ಥಾಟ್, ಪ್ಲೀಸ್ ರೈಟ್ ಬಿಕಾಸ್ ಅಂಡ್ ಗೋ ಆನ್ ವಿತ್ ದ ಕೀವರ್ಡ್ಸ್. ದೆನ್ ಯಾರು ಅನ್ನುವಾಗ, ಹೂ ಅನ್ನುವಾಗ ಪ್ಲೀಸ್ ನೋಟ್ ಡೌನ್ ದ ಕ್ಯಾರೆಕ್ಟರ್ಸ್ ಆಫ್ ದ ಲೆಸನ್. The discovery is also a challenging lesson where it is all about dialogues. ಇಲ್ಲಿ ಕೆಲವು ಸ್ಯಾಂಪಲ್ ಎಕ್ಸ್ಟ್ರಾಕ್ಟ್ಸ್ ಇವೆ. ಸ್ವಲ್ಪ ಸ್ಪೆಲ್ಲಿಂಗ್ಸ್ ಅವು ಇವು ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕು. ಓನ್ಲಿ ಥಿಂಗ್ ಇಸ್ ವಿ ನೀಡ್ ಟು ಗೋ ವಿತ್ ದ ಕ್ವೆಶ್ಚನ್ ಅಂಡ್ ರಿಮೆಂಬರ್ ವಾಟ್ ಕ್ವೆಶ್ಚನ್ ಅಂಡ್ ವಾಟ್ ಇಸ್ ದ ಮೀನಿಂಗ್. ಅಂಡ್ ಲೆಟ್ಸ್ ಸಿ ವೈ. ವೆನ್ ಯು ಗೆಟ್ ವೈ, ಇಟ್ ಇಸ್ ಬಿಕಾಸ್, ಅಂಡ್ ದೋಸ್ 3 ಪಾಯಿಂಟ್ಸ್ ಯು ಕ್ಯಾನ್ ರಿಮೆಂಬರ್. ವೇರ್ ಅಂತ ಹೇಳುವಾಗ, ಎಲ್ಲಿ ಅನ್ನುವಾಗ ಇಟ್ ಇಸ್ ಸಿಂಪ್ಲಿ ಶಿಪ್. ನೀವು ಕ್ಯಾಬಿನ್ ಅನ್ನೋದು ಬರೆಯಕ್ ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಶಿಪ್ ಅಂತ ಮೆನ್ಷನ್ ಮಾಡಬಹುದು. ದೆನ್ ವೆನ್ ಅಂತ ಹೇಳುವಾಗ ವೈಲ್ ಸೇಲಿಂಗ್, ಡ್ರಿಂಕಿಂಗ್, ಸಿಂಗಿಂಗ್, ಅಟ್ಯಾಕಿಂಗ್ ಅಂತ ಹೇಳ್ಬೋದು. ದೆನ್ ಕ್ಯಾರೆಕ್ಟರ್ಸ್, ಹೂ, ದೇರ್ ಆರ್ ಮೆನಿ ಕ್ಯಾರೆಕ್ಟರ್ಸ್. ಹಾಫ್ ನೇಮ್ ವಿತ್ ದ ಸ್ಪೆಲ್ಲಿಂಗ್ಸ್, ಫುಲ್ ನೇಮ್ ಆಲ್ಸೋ ವಿತ್ ದ ಸ್ಪೆಲ್ಲಿಂಗ್ಸ್ ಬೆನಿಫಿಟ್ ಇದೆ. ಯು ಕ್ಯಾನ್ ಪ್ರಾಕ್ಟೀಸ್ ಬೈ ರೈಟಿಂಗ್ ದ ಸ್ಪೆಲ್ಲಿಂಗ್ಸ್ ಅಂಡ್ memorizing it. And what ಅನ್ನುವಾಗ ನಮಗೆ ಕೇಳುವಂತ 2 questions, what is the meaning of ominous and lives of 50 ಅಂತ ಹೇಳಿ ಕೇಳಿದ್ದಾರೆ ಒಂದು ಕೆಲವು ಪೇಪರ್ಸ್ ಅಲ್ಲಿ. ಯು ಕ್ಯಾನ್ ಜಸ್ಟ್ ಮೇಕ್ ನೋಟ್ ಆಫ್ ದೀಸ್ ಥಿಂಗ್ಸ್ ಅಂಡ್ ಪ್ರಾಕ್ಟೀಸ್ ದೆಮ್. ಫೈನಲಿ ಕ್ವೆಶನ್ ನಂಬರ್ 30 ಅಲ್ಲಿ ನಮಗೆ ಪೋಯಮ್ ಇದೆ, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಇವು ಸ್ಯಾಂಪಲ್ ಎಕ್ಸ್ಟ್ರಾಕ್ಟ್ಸ್ ಇವೆ. And here also you can just make a note of the question words. And ಏನು ಅಂತ ಹೇಳಿ ವಾಟ್ ಅಂತ ಕೇಳುವಾಗ ಅಲ್ಲಿ ಬರೋದೆ ಟೀ ಕಪ್ಸ್, ಪ್ಲಾನೆಟ್ಸ್ ಆರ್ ಕಂಪೇರ್ಡ್. ದೆನ್ ವೈ, ಬಿಕಾಸ್ ಗೋಯಿಂಗ್ ಟು ಔಟರ್ ಸ್ಪೇಸ್. ದೆನ್ ವೇರ್, ಔಟರ್ ಸ್ಪೇಸ್ ಬಿಟ್ಟು ಬೇರೆ ಏನೂ ಇಲ್ಲ ಆ ಪೋಯಮ್ ಅಲ್ಲಿ. ದೆನ್ ವೆನ್, ಅ ಡೇ ಬಿಫೋರ್ ಗೋಯಿಂಗ್ ಟು ಔಟರ್ ಸ್ಪೇಸ್, ಹಿಂದಿನ ದಿನ ಅಂತ ಹೇಳಿ ನೆನಪಲ್ಲಿ ಇಟ್ಕೊಳ್ಬಹುದು. ಹೂ ಅಂತ ಹೇಳುವಾಗ ಪಾಯೆಟ್ ಅಂತ ಬರೆದ್ರೂ ಮಾರ್ಕ್ಸ್ ಸಿಗುತ್ತೆ. ಬಟ್ ದ ಒನ್ಸ್ ಹೂ ಆರ್ ಏಮಿಂಗ್ ಫಾರ್ 80 ಮಾರ್ಕ್ಸ್ ಕ್ಯಾನ್ ಪ್ರಾಕ್ಟೀಸ್ ದ ಸ್ಪೆಲ್ಲಿಂಗ್ ನಾರ್ಮನ್ ನಿಕಲ್ಸನ್. ಅಂಡ್ ದೆನ್ ಈವನ್ ದೇರ್ ಆರ್, ಹೂ ಈಸ್ ನಾರ್ಮನ್ ನಿಕಲ್ಸನ್ ಸ್ಪೀಕಿಂಗ್ ಟು ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ಪೀಪಲ್. ಇದನ್ನ ನೆನಪಲ್ಲಿ ಇಟ್ಕೊಂಡು ನಾವು ಖಂಡಿತ ಈ ಕ್ವೆಶನ್ ನ ಟ್ಯಾಕಲ್ ಮಾಡಬಹುದು. ನೆಕ್ಸ್ಟ್ ಇಸ್ 34th ಕ್ವೆಶ್ಚನ್, 10th ಮೇನ್ ಕೋಟ್ ಫ್ರಮ್ ಮೆಮರಿ. ಕ್ವಾಲಿಟಿ ಆಫ್ ಮರ್ಸಿ ಇದೆ ಮತ್ತು ಬ್ಲೈಂಡ್ ಬಾಯ್ ಇದೆ. As per my knowledge, Quality of Mercy is a little challenging poem where spellings are very difficult. You may have to practice many more times. But if you tackle this question, please go ahead. All the best. But for the ones who are finding it difficult in practicing Quality of Mercy, ನೀವು ಪ್ಲೀಸ್ ದ ಬ್ಲೈಂಡ್ ಬಾಯ್ಗೆ ಹೋಗ್ಬೋದು, ಬ್ಲೈಂಡ್ ಬಾಯ್ನ ಕಲಿಬೋದು. ಆಸ್ ಪರ್ ದ ಪ್ರಿಡಿಕ್ಷನ್, ಬ್ಲೈಂಡ್ ಬಾಯ್ 3 ಸ್ಟ್ಯಾನ್ಸಾಸ್ ನ ಹಲವಾರು ಪೇಪರ್ಸ್ ಅಲ್ಲಿ ನಾವು ನೋಡಿದೀವಿ. ಈಗ ಮಾಡಿರುವಂತ ಪ್ರಿಪೇರ್ಟರಿಯಲ್ಲಿ ಈ 3 ಸ್ಟ್ಯಾನ್ಸಾಸ್ ತುಂಬಾ ಸಿಂಪಲ್ ವರ್ಡ್ಸ್ ಇವೆ, ತುಂಬಾ ಹೈ ಫ್ರೀಕ್ವೆನ್ಸಿ ವರ್ಡ್ಸು, ಸೈಟ್ ವರ್ಡ್ಸು, ಪದೇ ಪದೇ ರಿಪೀಟ್ ಆಗೋ ವರ್ಡ್ಸ್ ಇರೋದ್ರಿಂದ ಯು ಕ್ಯಾನ್ ಈಸಿಲಿ ಪ್ರಾಕ್ಟೀಸ್ ದ ಪೋಯಮ್. 4 ಮಾರ್ಕ್ಸ್ ಇದೆ, 4 ಲೈನ್ಸ್ ಕೇಳ್ತಾರೆ. ಬಿಗಿನಿಂಗ್ ಅಲ್ಲಿ ಎಲ್ಲಾ ಲೈನ್ಸ್ ಕ್ಯಾಪಿಟಲ್ ಲೆಟರ್ ಇರಬೇಕು, ಇದು ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ 80 ಮಾರ್ಕ್ಸ್ಗೆ ಏಮ್ ಮಾಡೋರು. ಮತ್ತು ಪಂಕ್ಚುಯೇಷನ್ ಮಾರ್ಕ್ಸ್, ಕಾಮ, ಕಾಲನ್ ಕಾಮ, ಫುಲ್ ಸ್ಟಾಪ್, ಅವುಗಳ ಮೇಲೇನು ಗಮನ ಇರಲಿ. ಓಕೆ, ಸೊ ಯು ಕ್ಯಾನ್ ಡೂ ದಿಸ್ ಫಾರ್ 4 ಮಾರ್ಕ್ಸ್. ನೆಕ್ಸ್ಟ್ ಇಸ್ ಸಮ್ಮರಿ. 4 ಮಾರ್ಕ್ಸ್ಗೆ ಇಲ್ಲ 12th ಕ್ವೆಶ್ಚನ್ ಅಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್. 8 to 10 ಸೆಂಟೆನ್ಸಸ್ ಇವೆ. ಇಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ದ ಟ್ರೀ, ದ ಸಾಂಗ್ ಆಫ್ ಇಂಡಿಯಾ, ಬ್ಯಾಲಡ್ ಆಫ್ ದ ಟೆಂಪೆಸ್ಟ್, 3 poems ನ ಚಾಯ್ಸ್ ಕೊಟ್ಟಿದ್ದಾರೆ.
ಅದರಲ್ಲಿ 3 poems ಅಲ್ಲಿ ಈಸಿ ಟು ಸ್ಕೋರ್, ಈಸಿ ಟು ರೈಟ್ ದ ಸ್ಪೆಲ್ಲಿಂಗ್ಸ್, ಈಸಿ ಟು ಮೆಮರೈಸ್ ಬಂದ್ಬಿಟ್ಟು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ದ ಟ್ರೀ. ಈ ವರ್ಡ್ಸ್ ನ ಮನಸ್ಸಲ್ಲಿ ಇಟ್ಕೊಳ್ತು ಅಂದ್ರೆ ಕೀವರ್ಡ್ಸ್ ನ ಹೈಲೈಟ್ ಆಗಿರುವಂತ ಪಿಂಕ್ ಅಲ್ಲಿ ಹೈಲೈಟ್ ಆಗಿರೋ ಕೀವರ್ಡ್ಸ್ ಜಸ್ಸಿ ಜೀನಿಯಸ್ ಗ್ರ್ಯಾಂಡ್ ಮಾ, trees 6 years, even at 62 years, people disgraceful, fell down, doctor 1 week bed rest, hell in bed, wished a tree house, sun fulfilled. ಈ ವರ್ಡ್ಸ್ನ ಮೆಮರೈಸ್ ಮಾಡ್ಕೊಳ್ಳಿ ಮತ್ತು ಈ ವರ್ಡ್ಸ್ ನಮಗೆ ಸೆಂಟೆನ್ಸ್ ಫಾರ್ಮೇಶನ್ಗೆ ಈಸಿ ಮಾಡಿಕೊಡುತ್ತೆ ಮತ್ತು 4 ಮಾರ್ಕ್ಸ್ ಡಿಫಿಕಲ್ಟ್ ಇಲ್ಲದೆ ತಗೊಳ್ಬಹುದು. ಎಸ್ ಡಿಯರ್ ಚಿಲ್ಡ್ರನ್, 40 ಮಾರ್ಕ್ಸ್ ಪ್ರೋಸ್, ಪೋಯಮ್ ಮತ್ತು ಸಪ್ಲಿಮೆಂಟರಿ ರೀಡಿಂಗ್ ಇಂದ ಈಸಿಯಾಗಿ ಹೇಗೆ ನಾವು ಪಡ್ಕೊಳ್ಬಹುದು ಅನ್ನೋದನ್ನ ನೋಡಿದ್ವಿ. ಅಂಡ್ ಶಾರ್ಟ್ಕಟ್ ಇಲ್ಲ, ಸ್ಟಡಿ ಇಸ್ ದ ಮೇನ್ ಥಿಂಗ್. ರೀಡ್ ವೆಲ್, practice well, and then you will definitely make yourself perfect because practice makes perfect. Thank you so much. ಸಾಕಲ್ವಾ? ಸ್ವಲ್ಪ ಫಾಸ್ಟ್ ಆಯ್ತಾ? ಇಲ್ಲ ಕರೆಕ್ಟ್ ಇದೆ.